ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪಲ್ಲಿ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸ್ಪೆಷಲ್ ಡೇ, ಯಾಕಂದರೆ ತಾಯಿ ಚಾಮುಂಡೇಶ್ವರಿಯದ್ದು ಜನ್ಮದಿನ. ಸೊ ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮನೇಲೆಲ್ಲ ಕೆಲಸ ಆಯಿತು, ಹಾಗೆ ಪೂಜೆನೂ ಆಗಿದೆ. ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ನಾನು ಕೂಡ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡಬೇಕು. ಅನ್ನದಾನಕ್ಕೆ ಏನೋ ಬರ್ಸಿದಾರಂತೆ ನಮ್ಮ ಅತ್ತೆ, ಗೊತ್ತಿಲ್ಲ ನನಗೆ. ಹೋಗಿ ನೋಡಬೇಕು. ತಾಯಿ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ನ ತೊಗೊಂಡು ಬರೋಣ ಇವತ್ತು. ಸೊ ಇದು ಒಂದು ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತಪ್ಪದೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೇಲಿರೋ ಮನೆ ದೇವ್ರಿಗೆ ಕೈ ಮುಗ್ದೋಗೋಣ ಅಂತ ನಾನು ಕೂಡ ಪೂಜೆ ಮಾಡಿದೆ. ಸೊ ಈ ರೀತಿಯಲ್ಲಿ ಅಲಂಕಾರನ ಮಾಡಿ ರೆಡಿ ಮಾಡಿದರು. ಪೂಜೆ ಆಯಿತು. ಗುಂಡಂಗೆ ಊಟ ಕೊಟ್ಬಿಟ್ಟು ಹೋಗೋಣ ಅಂತ. ನಾವು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಅದಕ್ಕೆ ಗುಂಡಂಗೆ ಊಟ ಕೊಡೋಣ ಅಂತ ಬಂದೆ. ಅವನಿಗೆ ನಾನು ಸಿರ್ಲಾಕ್ ಕೊಡ್ತೀನಿ. ಸೊ ಫಸ್ಟು ನೀರು ಬಿಸಿ ಇಟ್ಕೋಬೇಕು. ಗುಂಡನ್ ಫುಡ್ ರೆಡಿ ಆಯಿತು. ಇವಾಗ ಅವನಿಗೆ ಕೊಟ್ಬಿಟ್ಟು ಓಡಬೇಕು. ಬನ್ನಿ ನೋಡೋಣ ಏನು ಮಾಡ್ತಿದ್ದಾನೆ ಅಂತ. ಊಟ ಹೋಗೋಣ ಬನ್ನಿ ಗೈಸ್. ಗುಂಡಂಗೆ ಊಟ ಕೊಡ್ತಾ ಇದ್ದೀನಿ. ಸೊ ಹೊರಟಿದ್ದೀವಿ. ಹೆಲ್ಮೆಟೇನು ಹಾಕಲ್ಲ, ಇಲ್ಲೇ ಇರೋದು ದೇವಸ್ಥಾನ, ಅದಕ್ಕೋಸ್ಕರ ಹೋಗೋಣ. ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ. ಅಂದರೆ 11 o'clock ಊಟ ಕೊಟ್ಟು ನಿಲ್ಸಾಗಿದೆ. ಫಸ್ಟು ಪೂಜೆ ಮಾಡಿಸ್ಕೊಂಡು ಬರೋಣ. ಸೊ ಪೂಜೆ ಮಾಡಿಸ್ಕೊಂಡು ಆ್ಯಕ್ಚುಲಿ ನಾನು ಇಲ್ಲಿಗೆ ನಿಂಬೆಹಣ್ಣಿನ ದೀಪ ಹಚ್ಚಕ್ಕೆ ಬರ್ತಾಯಿದ್ದೆ. ಮಾಡಿದ್ರು. ಹಾಗೆ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನನಗೆ ಒಂದೊಂದು ಥರ ದೇವ್ರು ಕಾಣಿಸುತ್ತೆ. ಅಂದರೆ ನಾವು ಯಾವ ರೀತಿ ನೋಡ್ತೀವಿ ಆ ಥರದ್ದು ಕಾಣಿಸುತ್ತೆ. ನನಗೆ ಇವತ್ತು ದೇವ್ರು ತುಂಬಾ ಸ್ಮೈಲ್ ಮಾಡ್ತಾಯಿತ್ತು. ಸೊ ಬರ್ಡೇ ಅಲ್ವಾ, ಅದಕ್ಕೆ ಹ್ಯಾಪಿಯಾಗಿತ್ತು ಅಂತ ಅನಿಸುತ್ತೆ. ಸೊ ಬೇರೆ ದಿನಗಳೆಲ್ಲ ನೋಡಿದಾಗ ಕೆಲವೊಂದು ಸಲ ತುಂಬ ಕೋಪ ಮಾಡ್ಕೊಂಡಿದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಬಟ್ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಕೂಡ ಯಾರೆಲ್ಲರೂ ನೋಡಿದ್ರೆ ನೀವು ಕಮೆಂಟ್ ಮಾಡಿ. ಹಾಸನಲ್ಲಿ ಯಾರಾದರೂ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಹಾಕಿ ನೋಡಿದಿದ್ರೆ ಅವರು ಹೇಳಿ. ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದು ಹೆಂಗೆ ಹೋದ್ವಿ, ಹೆಂಗೆ ಬಂದ್ವಿ ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ಅಷ್ಟೊಂದು ಜನ ಬಂದಿದ್ದರು. ಲೇಡೀಸೇ ಜಾಸ್ತಿ ಇದ್ದರು. ಮಳೆ ಬರೋಂಗಾಗಿದೆ. ಟೆರೆಸಲ್ಲಿ ಬಟ್ಟೆ ಒಣಾಕಿದ್ದಾರೆ. ತಗೊಂಡೋಗೋಕೆ ಬಂದೆ. ಊಟ ಕೊಡ್ತಾಯಿದ್ರು, ಬಟ್ ನಾವು ಊಟ ಮಾಡೋಕ್ಕೂ ಆಗಲಿಲ್ಲ ಗೈಸ್. ಅಷ್ಟು ಜನ ಇದ್ದಾರೆ. ಒಂದು ಸೆಕೆಂಡ್, ನನಗೆ ಇದೆಲ್ಲ ಬೇಕಾ? ದೇವಸ್ಥಾನದಲ್ಲಿ ಸಿಸ್ಟಮ್ ಚೆನ್ನಾಗಿಲ್ಲ. ಸೊ ಅದಕ್ಕೋಸ್ಕರ ಊಟ ಮಾಡೋಕ್ಕಾಗಲಿಲ್ಲ ಗೈಸ್. ಊಟ ಸಿಗಲಿಲ್ಲ ನಮಗೆ. ನೆಕ್ಸ್ಟ್ ಟೈಮ್ ಹೋದಾಗ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿ ಏನು ಸಿಗುತ್ತೋ ಅದರಲ್ಲೇ ಮನಸ್ಫೂರ್ತಿಯಿಂದ ತೃಪ್ತಿಯಾಗಿ ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ನೋಡೋಣ.